ದಿನ ಒಂದು 3 ಡೇಸ್ ಮುಂಚೆ ನಮಗೆ ಗೊತ್ತಾಗಿದ್ದರಿಂದ ಶಾರ್ಟ್ ನೋಟಿಸ್ ನಾವು ಇನ್ಫಾರ್ಮ್ ಮಾಡಿದ್ವಿ. ಇವೆಲ್ಲ ಬಂದರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಮುಂದೆ ನಮ್ಮ ಸಂಸ್ಥೆಯ ಡೈರೆಕ್ಟರ್ ಅಂತ ಯತೀಶ್ ಅವರು ಮಾತಾಡ್ತಾರೆ. ಸರ್, ಇವಾಗ ಸಾಮಾನ್ಯವಾಗಿ ಮುಹೂರ್ತ ಅಂದಮೇಲೆ ಅಟ್ಲೀಸ್ಟ್ ಹೀರೋನಾದರೂ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಮುಹೂರ್ತದಲ್ಲಿ ಹೀರೋ ಯಾರು? ಎಲ್ಲ ಫಿಲಮ್ಗಳಲ್ಲೂ ಹೀರೋನೇ ಇಟ್ಕೊಂಡು ಮಾಡ್ತಾರೆ, ಬಟ್ ನಮ್ಮ ಪಿಕ್ಚರ್ನಲ್ಲಿ ಹೀರೋ ಇಲ್ಲ. ನಮ್ಮ ಫಿಲಮ್ನಲ್ಲಿ ಇಟ್ಸ್ ಎ ಕಾಂಟೆಂಟ್ ಫಿಲಮ್. ಹೀಗಾಗಿ ತಾರಾಗಣದಲ್ಲಿ ಹೆಚ್ಚು ಕಡಿಮೆ 15ರಿಂದ 20 ಜನ ಒನ್ ಆಫ್ ದ ಬೆಸ್ಟ್ ಆರ್ಟಿಸ್ಟ್ಗಳು ಇರ್ತಾರೆ ನಮ್ಮ ಫಿಲಮ್ನಲ್ಲಿ. ಪ್ರತಿಯೊಬ್ಬರು ಹೀರೋಗಳೇ ನನ್ನ ಫಿಲಮ್ನಲ್ಲಿ. ಬಿಕಾಸ್ ಎವ್ರಿಬಡಿ ಹ್ಯಾಸ್ ಗಾಟ್ ಎ ಸ್ಕೋಪ್. ಪ್ರತಿಯೊಬ್ಬರಿಗೂ ಒಂದು ಸ್ಕೋಪ್ ಇದೆ. ಇದೊಂಥರ ವಿಭಿನ್ನವಾದಂಥ ಕತೆ. ಜಾನರ್ ಹೇಳಲೇಬೇಕು. ಈಗ ಜಾನರ್ ನಾವು ಇದು ಮಾಡಬೇಕಾದ್ರೆ ಹಾರರ್ ಥ್ರಿಲ್ಲರ್ ಆಗಿ ಬಂದಿರೋದ್ರಿಂದ ಸ್ಪೆಸಿಫಿಕ್ ಆಗಿ ಒಂದು ಹೀರೋ ಹೀರೋಯಿನ್ನು ಲವ್ ಸ್ಟೋರಿ ಆ ಥರ ಯಾವುದು ಇರೋದಿಲ್ಲ ಈ ಫಿಲಮಲ್ಲಿ. ಪ್ರತಿಯೊಬ್ಬರು ಕೂಡ ಅಭಿನಯಕ್ಕೆ ತುಂಬ ಸ್ಕೋಪ್ ಇದೆ. ಹಾಗಾಗಿ ತಾರಾಗಣ ತುಂಬ ಇದೆ. ಅಫ್ಕೋರ್ಸ್ ನೀವು ಹೇಳಿದ್ದು ಕರೆಕ್ಟು, ಬಟ್ ನಾನು ಮುಹೂರ್ತ 3 ಡೇಸ್ನಲ್ಲಿ ನಮಗೆ ಒಳ್ಳೆ ದಿನ ಸಿಕ್ಕಿರೋದ್ರಿಂದ ನಾವು ಸೆಲೆಕ್ಷನ್ ಪ್ರೊಸೆಸ್ನಲ್ಲಿ ಇದ್ದೀರಿ. ನಾವು ಆಡಿಷನ್ ಮಾಡ್ತಾ ಇದ್ದೀರಿ. ಶೂಟಿಂಗ್ ಹೆಚ್ಚು ಕಡಿಮೆ ಇವಾಗ ಅರ್ಮೇನಿಯಾ ಸ್ಟಾರ್ಟ್ ಆದರೆ ಇಮಿಡಿಯೇಟಾಗಿ ಬಂದ ಮೇಲೆ, ಯಾಕೆ ಅರ್ಮೇನಿಯಾ ಕ್ವಶನ್ಸಲ್ಲಿ ತುಂಬ ಜನ ಇಲ್ಲ ಅಲ್ಲಿ. ಹಾಗಾಗಿ ನವಂಬರ್ ಡಿಸೆಂಬರ್ನಲ್ಲಿ ನಾವು ಸೆಲೆಕ್ಷನ್ 20 ಜನ ಮೇಲಿದ್ದಾರೆ ತಾರಾಗಣದಲ್ಲಿ. ಹಾಗಾಗಿ ಹೀರೋ ಆಸ್ ಸಚ್ ಇಲ್ಲ, ಬಟ್ ಎವ್ರಿಬಡಿ ಆರ್ ಹೀರೋ ಇನ್ ದಿಸ್. ಈಗ ಸದ್ಯಕ್ಕೆ ಇನ್ನೂ ಯಾರು ಆಗಿಲ್ಲ. ಮೊದಲ ಬಾರಿಗೆ ಅರ್ಮೇನಿಯನ್ ಆರ್ಟಿಸ್ಟ್ ಒಬ್ಬರನ್ನ ಕನ್ನಡ ಸಿನಿಮಾಗೆ ಬರ್ತಾ ಇದ್ದೀವಿ. ಸೊ ಅವ್ರದ್ದು ಒಂದು ಪ್ರಾಫಿಟ್ ಇದೆ. ಒಂದು ಮೂರು ಕಥೆಗಳದ್ದು ಜಾನರದ ಕಥೆ. ಅದರಲ್ಲಿ ಇವ್ರದ್ದು ಒಂದು ಪ್ರಮುಖ ಪಾತ್ರ ಇದೆ. ಸೊ ಅವರ ಹತ್ರ ಒಂದು ಅರ್ಧ ಸಿನಿಮಾನ ಅವ್ರದ್ದು ಪಾತ್ರ ಬರುತ್ತೆ. ಅದು ಒಂದು ಹೈಲೈಟ್ ಅಂತ ಹೇಳ್ಬೋದು. ಅಲ್ಲಿ ಫೇಮಸ್ ಆಗಿರೋಂಥ ಆರ್ಟಿಸ್ಟ್ನೇ ತೊಗೊಂಡು ಅಲ್ಲಿ ನಡೆದಿದ್ದ ಕಥೆ ಅದು ಒಂದು ಲೀಡ್ ಇದೆ ಕಥೆಯಲ್ಲಿ. ಸೊ ಅದೊಂದು ಅದೊಂದು ಥ್ರೆಡ್ ಇದೆ. ಸೊ ಅದೊಂದು ಮೇನ್ ಕಥೆ ಅಂತ ಹೇಳ್ಬೋದು. ಡೈರೆಕ್ಟ್ರಿಗೆ ಈಗ ಹಾರರ್ ಸಸ್ಪೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಮಹಾಲಯ ಅದಕ್ಕೂ ಸಿನಿಮಾದ ಕಥೆಗೂ ಲಿಂಕ್ ಏನು? ಹಾರರ್ ಅಂದರೆ ಇಟ್ಸ್ ಡಿವೈನ್ ಹಾರರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡು ಆಪೋಸಿಟ್ ವರ್ಡ್. ಡಿವೈನ್ ಅಂತ ಹೇಳಿದ್ರೆ ಈಗ ಹಾರರ್ ಹೇಳ್ತಾ ಇದ್ದಾರೆ. ಸೊ ಅದು ವಿಶೇಷತೆ ಮಹಾಲಯ ಅಂತ ಹೇಳಕ್ಕೆ. ಮಹಾಲಯ ಸ್ಟಾರ್ಟಿಂಗ್ ದುರ್ಗಾ ಪೂಜೆಗೆ ಶುರು ಕೊಡೋದೇ ಮಹಾಲಯ ಅಮಾವಾಸ್ಯೆ ನಂತರ. ಸೊ ಅದಕ್ಕೂ ಈ ಸಿನಿಮಾಗೂ ನಡೆಯುವಂಥ ವಿಷಯಕ್ಕೂ ಅರ್ಮೇನಿಯಾಗೂ ಒಂದಷ್ಟು ಥರ ಬರೋದಕ್ಕೂ ಒಂದಷ್ಟು ನೃತ್ಯಕ್ಕೂ ನಮ್ಮ ಕಲೆ ಕ್ರಿಯೇಟಿವಿಟಿ ನಮ್ಮ ಮನೆತನ ನಮ್ಮ ಜನ ನಮ್ಮ ಸರ್ಕಲ್ ನಮ್ಮ ಒಂದೇನೋ ನಮ್ಮದೊಂದು ಫ್ಯಾಮಿಲಿ ತತ್ವದ ಬಂದಿರುತ್ತೆ. ನಮ್ಮ ಎಮೋಷನ್ಸು ಅದ್ರ ಬಗ್ಗೆ ಅದು ಸುತ್ತ ಹೇಳಕ್ಕೊಟ್ಟಿದ್ದೀವಿ. ಸೊ ಹಾರರ್ ಅಂತ ಹೇಳಿದ್ರೆ ಡಿವೈನ್ ಹಾರರ್ ಅಂತ ಹೇಳ್ಬೋದು. ಮೈಂಡಿ ಆಪೋಸಿಟ್ ವರ್ಡ್. ಸಿನಿಮಾಗೆ ಅದೇ ಸಿನಿಮಾಗೆ ಹೋಲಿಕೆ ಆಗಿದೆ ಅಂತ ಬಂದಿದ್ದೀವಿ. ಟೀಸರ್ ಟ್ರೈಲರ್ ಮುಖಾಂತರ ಒಂದಷ್ಟು ನೋಡ್ತಿದ್ದಂಗೆ ಒಂದಷ್ಟು ಅಂದಾಜು ನೋಡೋದ್ರಿಗೆ ಮತ್ತು ಮಾಧ್ಯಮ ಎಲ್ಲ ನಿರ್ದೇಶಕ ಮತ್ತು ರಚನೆ ಎರಡು ನಂಗೆ ಆಗಿದೆ. ಸೊ ನನ್ನ ತಂಡದ ಸಪೋರ್ಟ್ ಇದೆ. ಮೊದಲನೇದಾಗಿ ಎಲ್ಲಕ್ಕಿಂತ ಮುಂಚೆ ಹೇಳಬೇಕಾಗಿರೋದು ನಮ್ಮ ಡೆಬ್ಯೂ ಡೈರೆಕ್ಟ್ರು ನಾನು ನಂಬಿ ಅವಕಾಶ ಕೊಟ್ಟಂಥ ಗಣೇಶ್ ಬಾಬು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಎಲ್ರಿಗೂ ಅಷ್ಟೇ ಮೊದಲನೇ ಅವಕಾಶ ಅಂದರೆ ಶಾರ್ಟ್ ಫಿಲ್ಮ್ಸು ಟೀಸರ್ಸ್ ಇದನ್ನು ಮಾಡ್ಕೊಂಡು ತಿರುಗಿರೋ ಸಮಯದಲ್ಲಿ ಯಾರೋ ಒಬ್ಬರು ತಿರುಗಿಸಿ ಸಿನಿಮಾ ತರಬೇಕು ಅಂತ ತರೋದಿಲ್ಲ. ಆ ಮೊದಲನೇ ಪ್ರೊಡ್ಯೂಸರ್ಸ್ಗಳಿಗೆ ನಿಜವಾದ ಧನ್ಯವಾದ ಹೇಳ್ತೀನಿ. ಆ ಲೆಕ್ಕ ಅನುಭವಕ್ಕೆ ತುಂಬ ಅನುಕೂಲಗಳು ಸಿಕ್ಕಿದೆ. ಸೊ ಹಂಗಾಗಿ ಅಲ್ಲಿ ಸ್ಟೇಜ್ ಇಲ್ಲ. ನಾನು ಹೇಳಬೇಕಿದ್ದು ಅಲ್ಲಿ ಸ್ಟೇಜ್ ಇಲ್ಲ. ಸುಮಾರು 3.5 ವರ್ಷದಿಂದ ಆಫೀಸಲ್ಲಿ ಕೂತ್ಕೊಂಡು 4-5 ಶಾರ್ಟ್ ಫಿಲಮ್ಸ್ಗಳು ಇವತ್ತು ನೋಡಿ ಒಂದರಲ್ಲೂ ಡಿಫ್ರೆಂಟ್ ವಿಭಿನ್ನತೆ ಇರೋದ್ರಿಂದ ನಮಗೆ ಅನಿಸಿದ್ದು ಸೂಕ್ತವಾದ ಡೈರೆಕ್ಟ್ರು. ಈಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಅಂತ ಹೇಳ್ತಿದ್ದೀನಿ. ಡೈರೆಕ್ಟ್ರು ಫಿಲಮ್ ಮಾಡಿಲ್ಲ, ಬಟ್ ಅವ್ರು ಶಾರ್ಟ್ ಫಿಲಮ್ ನೋಡ್ಬಿಟ್ಟು ನಾವು ಇದಾಗಿದ್ದೀವಿ. ಇದು ಒಂದು ಎಕ್ಸ್ಟ್ರಾಡಿನರಿ ಪರ್ಸನ್. ನನ್ನ ಪ್ರಕಾರ ಇದು ಚೆನ್ನಾಗಿ ಮಾಡ್ತಾರೆ ಅಂತ ನಾವು ಅವಕಾಶ ಕೊಡ್ತೀವಿ. ಡೈರೆಕ್ಟರ್ಗಳು ಸ್ವಲ್ಪ ಕೊರತೆಗಳಿರೋದ್ರಿಂದ ಇದರಲ್ಲಿ ಇವ್ರದ್ದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು 100%. ಯತೀಶ್ ಸರ್, ಈಗ ನಿಮ್ಮ ಪ್ರೊಡಕ್ಷನ್ ಆಗಿರ್ಬೋದು, ಅಂದರೆ ನಿಮ್ಮ ಸಿನಿಮಾ ಜರ್ನಿ ತುಂಬ ದೊಡ್ಡದಾಗಿದೆ. ಯಾಕೆಂದರೆ ಚೂಸ್ ಮಾಡೋಂಥದ್ದು ಈಸಿ ಅಲ್ಲ. ಅಂದರೆ ಹೊಸ ನಿರ್ದೇಶಕರಲ್ಲಿ ನಿಮ್ಗೆ ಇಷ್ಟ ಆಗಿರೋದು ಮತ್ತು ಏನು ಕತೆ ಮೇಲೆ ಅಷ್ಟೊಂದು ನಂಬಿಕೆ ಅನ್ನೋದು ಅವರು ನಮಗೆ ಅಂದರೆ ಇವಾಗ ಇದ್ರ ಜೊತೆ ಜರ್ನಿ ಮಾಡಿ ಆಗಲೇ 3-4 ಸ್ಟೋರಿ ಕೇಳಿದ್ರು. 3-4 ಸ್ಟೋರಿಗೂ ಡಿಫ್ರೆಂಟ್ ಆಗಿದ್ರು. ಎಲ್ಲ ನಮ್ಮ ಮಣ್ಣಿನ ಕತೆ, ನಮ್ಮ ಟ್ರೆಡಿಷನ್ ವ್ಯಾಲ್ಯೂಸ್ ಅದನ್ನು ಹೇಳಕ್ಕೆ ಹೊರಡ್ತಾರಲ್ಲ, ಅದು ತುಂಬ ಇಂಪಾರ್ಟೆಂಟ್ ಇವಾಗಿರೋ ಜನ್ರೇಷನ್ಗೆ, ಫ್ಯೂಚರ್ ಜನ್ರೇಷನ್ಗೆ. ಹಾಗೂ ಪಾಸ್ಟ್ ಜನ್ರೇಷನಲ್ಲಿ ಇರೋರು ಕೆಲವರು ಬರ್ತಿದ್ದಾರೆ. ನಮ್ಮ ಕಸ್ಟಮ್ಸ್ ಆಗಲಿ, ನಮ್ಮ ಟ್ರೆಡಿಷನ್ಸ್ ಆಗಲಿ, ಅದೆಲ್ಲ ಸ್ವಲ್ಪ ಹೋಗ್ತಾ ಇದೆ ಟ್ರೆಡಿಷನ್.
ಮಾಡರ್ನೈಸೇಷನ್ ಜಾಸ್ತಿ ಆಗಿದೆ. ಅದನ್ನು ಒಂದು ಜನಕ್ಕೆ ನಾಟಕಪಡಿಸೋದಕ್ಕಾಗಿ ಅದಕ್ಕೆ ಇಂಥ ಡೈರೆಕ್ಟರ್ಸ್ ಇರಬೇಕು ಅನ್ನೋ ಕಾರಣದಿಂದ ಇವ್ರಿಗೂ ಒಂದು ಚಾನ್ಸ್ ಕೊಟ್ಟು ಕಾನ್ಫಿಡೆಂಟಾಗಿ ಮಾಡ್ತಾರೆ ಅನ್ನೋ ಒಂದು ನಾವು ಇದೀವಿ. ಸೊ ಅದಕ್ಕೆ ಅವ್ರು ಸೆಲೆಕ್ಟ್ ಮಾಡೋದು. ಡೈರೆಕ್ಟ್ ಸಂಪೂರ್ಣವಾಗಿ ಅಂದರೆ ಕತೆ ಈ ಧಾರ್ಮಿಕ ನಂಬಿಕೆಗಳು ಮತ್ತು ಆ ಸಂಸ್ಕೃತಿಯ ಸುತ್ತ ಇರುತ್ತಾ ಅಥವಾ ಹೇಗೆ ಕಮರ್ಷಿಯಲ್ ಟಚ್ ಏನಾದ್ರು ಇರುತ್ತೆ ಸಿನಿಮಾ? ಈಗ ನಾವು ಬೆಳೆದಂಥ ಒಂದು ವಾತಾವರಣದಲ್ಲಿ ನಮ್ಮ ತಂದೆ ತಾಯಿಗಳು ನಮಗಿರೋ ಒಂದಷ್ಟು ವಿಷಯಗಳಿರುತ್ತೆ, ಅದನ್ನು ನಂಬ್ಕೊಳ್ತಾನೆ ನಾವು ನಮ್ಮ ಜೀವನ ಸಾಗಿಸ್ತಾ ಬೆಳೆದಿರ್ತೀವಿ. ನಮ್ಮ ಸುತ್ತಮುತ್ತ ನಡೆದಂಥ ಪರಿಸರ ವಾತಾವರಣದಲ್ಲಿ ನಾವು ಒಂದು ಜೀವನ ರೂಪಕರಿಸ್ಕೊಂಡಿರ್ತೀವಿ. ಸೊ ಕಂಡಿದ್ದು ಕೇಳಿದ್ದು ಕೆಲವು ನಿಜ ಅಂಶ ಮುಂದೆ ಹೋಗ್ತಾ ಅವ್ರು ಏನೋ ವಿಷಯಗಳಿರುತ್ತೆ. ಬಟ್ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗೂ ರಿಲೇಟ್ ಆಗುವಂಥ ಅಂಶಗಳು. ಸೊ ಮಹಾಲಯ ಏನು ಹೇಳ್ತಿದೆ, ಸೊ ಎಲ್ಲರೊಬ್ಬರಿಗೆ ಯಾಕೆ ಕನೆಕ್ಟ್ ಆಗ್ತಿದೆ ಅಂದರೆ ಪ್ರತಿಯೊಬ್ಬರು ಮಹಾಲಯ ಅಮಾವಾಸ್ಯೆ ಅಂತ ಏನಿದೆ ಎಲ್ಲರೂ ಅದನ್ನು ಹಬ್ಬ ಅನ್ನೋದಕ್ಕೆ ಅದೊಂದು ಕಲ್ಚರ್ ಆಗೋಗಿದೆ. ಅದು ನಮ್ಮ ಪೂರ್ವಜರು ಏನಿದೆ. ಸೊ ಆ ವಿಷಯಗಳ ಸುತ್ತ ಆಗಿರ್ಬೋದು, ಒಂದು ಹಳ್ಳಿ ನೇಟಿವಿಟಿ ಸುತ್ತ ಆಗಿರ್ಬೋದು, ಕಲೆ ಸುತ್ತ ಆಗಿರ್ಬೋದು, ಧಾರ್ಮಿಕ ವಿಷಯಗಳು ಆಗಿರ್ಬೋದು. ಸೊ ಇವನ್ನೆಲ್ಲವೂ ಅಳವಡಿಸ್ಕೊಂಡು ನೋಡಿದಾಗ ಏನೋ ನಮ್ಮ ಅಜ್ಜಿ ಹೇಳಿದ ಕಥೆ ಇರ್ಬೋದು, ಅಥವಾ ನಾನು ಮಾಡ್ತಿರೋ ಕಥೆ ಇದು, ಅಥವಾ ಆ ಪಾತ್ರದಲ್ಲಿ ನಾನು ಒಬ್ಬ ಅಂತ ನೋಡಿದ ಅದರೊಳಗಡೆ ಇನ್ವಾಲ್ವ್ ಆಗಬೇಕು ಅನ್ನೋ ವಿಚಾರ ಗಟ್ಟಿಯಾಗಿರ್ಬೋದು ಈ ಸಿನಿಮಾ. ಸರ್ ನಿಮ್ಮ